ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮಾರ್ಚ್ 3ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ಕರ್ನಾಟಕ ಸರ್ಕಾರ ಗ್ರಾಮೀಣ ಜನರಿಗೆ ಸರ್ಕಾರಿ ಸೇವೆಗಳನ್ನು ನೀಡಲು ಇತ್ತೀಚೆಗೆ ಯಾವ ಪೋರ್ಟಲನ್ನು ಆರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಕಾವೇರಿ ಪೋರ್ಟಲ್, ಸೇವಾ ಸಿಂಧು ಪೋರ್ಟಲ್, ಗ್ರಾಮ್ ಸೇವಕ್ ಪೋರ್ಟಲ್, ಪಂಚಮಿತ್ರ ಪೋರ್ಟಲ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಕರ್ನಾಟಕ ಸರ್ಕಾರ ರೀಸೆಂಟ್ ಆಗಿ ಗ್ರಾಮೀಣ ಜನರಿಗೆ ಸರ್ಕಾರಿ ಸೇವೆಗಳನ್ನು ನೀಡೋಕೆ ಪಂಚಮಿತ್ರ ಅನ್ನುವಂತಹ ಒಂದು ಪೋರ್ಟಲನ್ನು ಆರಂಭ ಮಾಡುತ್ತೆ. ಈ ಪೋರ್ಟಲನ್ನು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಲಾಂಚ್ ಮಾಡ್ತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, ಯಾರು ಇದನ್ನು ಅನಾವರಣಗೊಳಿಸಿದರು ಅಂತ ಕೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಈ ಪಂಚಮಿತ್ರ ಪೋರ್ಟಲ್ಗೆ ಚಾಲನೆಯನ್ನು ನೀಡ್ತಾರೆ. ಏನು ಈ ಪಂಚಮಿತ್ರ ಪೋರ್ಟಲ್ನ ಉದ್ದೇಶ ಅಂತಂದರೆ, ಕರ್ನಾಟಕ ರಾಜ್ಯದ 5,991 ಗ್ರಾಮಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡೋದು ಇದರ ಉದ್ದೇಶ ಆಗುತ್ತೆ. ಇದು ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಈ ಒಂದು ಇನಿಷಿಯೇಟಿವನ್ನು ಕರ್ನಾಟಕ ಮಾಡ್ತಾ ಇದೆ. ಈ ಒಂದು ಪೋರ್ಟಲ್ನಲ್ಲಿ 89 ಸೇವೆಗಳನ್ನು 89 ಸರ್ವಿಸಸ್ಸನ್ನು ಕೊಡ್ತಾರೆ. ಇದು ಎಕ್ಸಾಮಲ್ಲಿ ಕೇಳ್ತಾರೆ, ಎಷ್ಟು ಸೇವೆಗಳನ್ನು ಪಂಚಮಿತ್ರ ಪೋರ್ಟಲ್ನಲ್ಲಿ ಕೊಡ್ತಾರೆ ಅಂತ. 89 ಸೇವೆಗಳನ್ನು ಈ ಒಂದು ಪೋರ್ಟಲ್ನಲ್ಲಿ ಪಡ್ಕೋಬಹುದು. ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ 17 ಸೇವೆಗಳು ಬರುತ್ತೆ. ಹಾಗೆ ಈ ಥರ ಇಲಾಖೆಗಳಿಗೆ ಸಂಬಂಧಿಸಿದ 72 ಸೇವೆಗಳನ್ನು ಈ ಪೋರ್ಟಲ್ ಮುಖಾಂತರ ಪಡ್ಕೋಬಹುದಾಗುತ್ತೆ. ಇಲ್ಲಿ ಪಂಚಮಿತ್ರ ಪೋರ್ಟಲ್ನ ಜೊತೆಗೆ ವಾಟ್ಸಾಪ್ನ ಚಾಟ್ ಡಿಜಿಟಲ್ ವೇದಿಕೆಗಳನ್ನು ಕೂಡ ಇಲ್ಲಿ ಆರಂಭ ಮಾಡ್ತಾರೆ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಟೋಟಲ್ ಆಗಿ ಎಷ್ಟು ಸೇವೆಗಳನ್ನು ಕೊಡ್ತಾರೆ ಅಂತ ಕೇಳ್ತಾರೆ. 89 ಸರ್ವಿಸಸ್ಸನ್ನು ಪಂಚಮಿತ್ರ ಪೋರ್ಟಲ್ನ ಅಡಿ ಬರುತ್ತೆ. ಅದರಲ್ಲಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಅಂತ ಕೇಳ್ತಾರೆ 17 ಪೋರ್ಟಲ್ ಬರುತ್ತೆ. ಇದನ್ನು ನಿಮ್ಮ ಅಪ್ಕಮಿಂಗ್ PDO ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾರೆ. ಹಾಗಾಗಿ ಇದನ್ನು ತಾವು ಸ್ಟಾರ್ ಮಾರ್ಕ್ ಹಾಕ್ಕೊಂಡು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ: ಇತ್ತೀಚಿನ ವರದಿಯ ಪ್ರಕಾರ ಜಗತ್ತಿನಲ್ಲಿ ಬೊಜ್ಜಿನ ಸಮಸ್ಯೆಯಿಂದ ಎಷ್ಟು ಜನ ಬಳಲುತ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು: 20 ಕೋಟಿ ಜನ, 40 ಕೋಟಿ ಜನ, 50 ಕೋಟಿ ಜನ, 100 ಕೋಟಿ ಜನ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ರೀಸೆಂಟಾಗಿ ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಒಂದು ವರದಿ ಬಿಡುಗಡೆ ಆಗುತ್ತೆ. ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಒಂದು ರಿಪೋರ್ಟ್, ಒಂದು ವರದಿ ಬಿಡುಗಡೆ ಆಗುತ್ತೆ. ಈ ಒಂದು ವರದಿಯ ಪ್ರಕಾರ ಜಗತ್ತಿನಾದ್ಯಂತ ಸುಮಾರು 100 ಕೋಟಿಗಿಂತ ಅಧಿಕ ಜನ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ 1.25 ಕೋಟಿ ಮಕ್ಕಳೇನಿದ್ದಾರೆ ಬೊಜ್ಜಿನ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಮುಖ್ಯವಾಗಿ 2022ರಲ್ಲಿ ಭಾರತದಲ್ಲಿ 5 ರಿಂದ 19 ವರ್ಷ ವಯಸ್ಸಿನ ಸುಮಾರು 1.25 ಕೋಟಿ ಮಕ್ಕಳಿನಲ್ಲಿ ಈ ಬೊಜ್ಜಿನ ಸಮಸ್ಯೆ ಕಂಡುಬಂದಿದೆ. ಇನ್ನು ಈ ಒಂದು ವರದಿಯ ಪ್ರಕಾರ 7.3 ಕೋಟಿ ಬಾಲಕರಲ್ಲಿ, ಹಾಗೆ 5.2 ಕೋಟಿಯಷ್ಟು ಬಾಲಕಿಯರು, ಇನ್ನು 4.4 ಕೋಟಿಯಷ್ಟು ಮಹಿಳೆಯರು, 2.6 ಕೋಟಿಯಷ್ಟು ಪುರುಷರಲ್ಲಿ ಬೊಜ್ಜಿನ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂದರೆ, ಜಾಗತಿಕವಾಗಿ 100 ಕೋಟಿಗಿಂತ ಅಧಿಕ ಜನ, ಭಾರತದಲ್ಲಿ 1.25 ಕೋಟಿಯಷ್ಟು ಮಕ್ಕಳಿನಲ್ಲಿ ಬೊಜ್ಜಿನ ಸಮಸ್ಯೆ. ಮತ್ತು ಯಾವ ವರದಿಯ ಪ್ರಕಾರ ಅಂತ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಪ್ರಕಟವಾದಂತಹ ವರದಿಯ ಪ್ರಕಾರ ಇದನ್ನು ಕಂಡುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ INS ಜಟಾಯುವನ್ನು ಎಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು:
ಅಮೆಂಡ್ಯೂ ದ್ವೀಪ, ಲಾಕ್ಡ್ಯೂ ದ್ವೀಪ, ಮಿನಿಕಾಯ್ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಮಿನಿಕಾಯ್ ದ್ವೀಪದಲ್ಲಿ INS ಜಟಾಯುವನ್ನು ನಿಯೋಜನೆ ಮಾಡ್ತಾರೆ. INS ಜಟಾಯು ಅನ್ನೋದು ಒಂದು ನೌಕಾಪಡೆಯ ಒಂದು ನೌಕಾಯಾನ ಆಗುತ್ತೆ. ಸೊ ಇದು ಮುಖ್ಯವಾಗಿ ಈ ಒಂದು ಮಿನಿಕಾಯ್ ದ್ವೀಪದ ಭಾಗದಲ್ಲಿ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚಿಸೋಕೆ ಇದನ್ನು ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಇನ್ನು ಈ ಮಿನಿಕಾಯ್ ದ್ವೀಪ ಭಾರತದ ನಕ್ಷೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ಈ ಭಾಗದಲ್ಲಿ ನಮಗೆ ದ್ವೀಪಗಳ ಒಂದು ಸಮೂಹ ಕಂಡು ಬರುತ್ತೆ. ಸೊ ದ್ವೀಪಗಳ ಸಮೂಹ ಏನಿದೆ ಸುಮಾರು 36 ದ್ವೀಪಗಳ ಒಂದು ಸಮೂಹ ಆಗುತ್ತೆ. ಇಲ್ಲಿ 36 ದ್ವೀಪಗಳ ಒಂದು ಸಮೂಹ. ಈ 36 ದ್ವೀಪಗಳ ಸಮೂಹವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಉತ್ತರ ಭಾಗದಲ್ಲಿ ಏನು ಅಮೆಂಡ್ಯೂ ದ್ವೀಪ ಬರುತ್ತೆ ನಾರ್ತನ್ ಪಾರ್ಟ್ನಲ್ಲಿ, ಮಧ್ಯಭಾಗದಲ್ಲಿ ಲಾಕ್ಡ್ಯೂ ದ್ವೀಪ ಬರುತ್ತೆ ಲಾಕ್ಡ್ಯೂ ದ್ವೀಪ, ಹಾಗೆ ದಕ್ಷಿಣ ಭಾಗದಲ್ಲಿ ಮಿನಿಕಾಯ್ ದ್ವೀಪ ಬರುತ್ತೆ. ಸೊ ಈ ದಕ್ಷಿಣ ಭಾಗದಲ್ಲಿ INS ಜಟಾಯು ಈ ಮಿನಿಕಾಯ್ ದ್ವೀಪದ ಭಾಗದಲ್ಲಿ ಇದನ್ನು ನಿಯೋಜನೆ ಮಾಡಿದ್ದಾರೆ. ಈ ಭಾಗದಲ್ಲಿ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚಿಸೋಕೆ ವರ್ಧಿಸೋಕೆ ಇದರ ಉದ್ದೇಶ ಆಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ದ್ವೀಪಗಳ ಸಮೂಹ ಏನಿದೆ ಇದು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಲಾಕ್ಡ್ಯೂ ಸಮುದ್ರದ ನಡುವೆ ಕಂಡು ಬರುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿಕಲ್ ಆಗಿ ಐಡೆಂಟಿಫಿಕೇಶನ್ ಏನು ಮಾಡ್ತೀವಿ ನಾವು, ಎಲ್ಲಿ ಐಡೆಂಟಿಟಿ ಇದೆ ಅದರದ್ದು ಮತ್ತು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅದು ನಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಈ ಕಡೆ ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಮತ್ತು ಪೂರ್ವಕ್ಕೆ ಲಾಕ್ಡ್ಯೂ ಸಮುದ್ರದ ನಡುವೆ ಇದು ನಮಗೆ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಶ್ರವಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಾರ್ಚ್ 3, ಫೆಬ್ರವರಿ 2, ಮಾರ್ಚ್ 4, ಫೆಬ್ರವರಿ 4. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನವನ್ನು ಆಚರಣೆ ಮಾಡ್ತಾರೆ. ಏನು ಈ ವಿಶ್ವ ಶ್ರವಣ ದಿನದ ಉದ್ದೇಶ ಅಂತಂದರೆ, ಯಾರು ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರಿಗೆ ಎಲ್ಲರಂತೆ ಕೇಳಿಸಿಕೊಳ್ಳುವಂತೆ ಮಾಡೋದು ಇದರ ಉದ್ದೇಶ ಆಗುತ್ತೆ. 2024ನೇ ಸಾಲಿನ ವಿಶ್ವ ಶ್ರವಣ ದಿನದ ಉದ್ದೇಶ ಅಥವಾ ಧ್ಯೇಯ ಏನು ಅಂದರೆ, ಮನಸ್ಥಿತಿಯ ಬದಲಾವಣೆಯನ್ನು ವಿಷಯವನ್ನಾಗಿ ಇಲ್ಲಿ ಆಯ್ಕೆ ಮಾಡ್ಕೋತಾರೆ. ಥೀಮ್ ಅನ್ನೋದು ಮನಸ್ಥಿತಿಯ ಬದಲಾವಣೆ ಅನ್ನೋದು ಇದರ ಒಂದು ಥೀಮ್ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂದಾಜಿನ ಪ್ರಕಾರ ಇವಾಗ ಜಾಗತಿಕವಾಗಿ ವಿಶ್ವದಾದ್ಯಂತ ಸುಮಾರು 43 ಕೋಟಿಯಷ್ಟು ಜನ ಏನಾಗಿದೆ ಈ ಒಂದು ಶ್ರವಣದ ದೋಷ ಇರೋದ್ರಿಂದ ಅವರು ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಫೆಬ್ರವರಿ 4. ಸೊ ಫೆಬ್ರವರಿ 4ರಂದು ವರ್ಲ್ಡ್ ಕ್ಯಾನ್ಸರ್ ಡೇನ ಆಚರಣೆ ಮಾಡ್ತೀವಿ. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಅಜೀಜ್ ಖುರೇಷಿ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ರಾಜಕೀಯ ಕ್ಷೇತ್ರ, ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಕ್ರೀಡೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಯಾರು, ಅಜೀಜ್ ಖುರೇಷಿ ಅವರು. ಸೊ ಅವರು ಉತ್ತರ ಪ್ರದೇಶದ ಮಾಜಿ ರಾಜ್ಯಪಾಲರಾಗಿದ್ದರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿದ್ದರು. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. 2024ರ ಪ್ರೋ ಕಬಡ್ಡಿ ಟೂರ್ನಾಮೆಂಟ್ ಮುಕ್ತಾಯವಾಗುತ್ತೆ. ಇಲ್ಲಿ ಪುಣೇರಿ ಪಲ್ಟನ್ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿರುತ್ತೆ. ಯಾರ ವಿರುದ್ಧ ಗೆಲ್ಲುತ್ತೆ ಅಂತ ಕೇಳ್ತಾರೆ, ಹರಿಯಾಣ ಸ್ಟೀಲರ್ಸ್. ಸೊ ಪ್ರೋ ಕಬಡ್ಡಿ ಟೂರ್ನಾಮೆಂಟನ್ನು ಪುಣೇರಿ ಪಲ್ಟನ್ ಅವರು ಗೆದ್ದಿರ್ತಾರೆ. ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಸೊ ಸ್ಪೋರ್ಟ್ಸ್ ಸೆಕ್ಷನಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದೇನಂತಂದರೆ, ಯಾರು ಅವಾರ್ಡ್ಸನ್ನು ಗೆದ್ದರು ಅಥವಾ ಯಾವ ಕ್ರೀಡೆಗೆ ಸಂಬಂಧಪಡುತ್ತೆ ಇಷ್ಟನ್ನು ಕೇಳ್ತಾ ಇರ್ತಾರೆ. ಸೊ ತಾವು ಅಬ್ಸರ್ವ್ ಮಾಡಬೇಕು. ಸೊ ಎಲ್ಲವೂ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವುದು ಇಂಪಾರ್ಟೆಂಟ್ ಅನ್ನೋದ್ರ ಮಾತ್ರ ಫೋಕಸ್ ಮಾಡಿದ್ರೆ ಸಾಕು. ಯಾಕಂದರೆ ಎಲ್ಲವನ್ನ ನೋಟ್ ಡೌನ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಒಂದು ಟೈಮ್ ಕೂಡ ತಮ್ಮದು ವೇಸ್ಟ್ ಆಗುತ್ತೆ. ಸೊ ಬಿಸ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ ಟೆಲಿಗ್ರಾಮನ್ನು ಕೂಡ ತಾವು ಫಾಲೋ ಮಾಡ್ಬೋದು. ಮತ್ತು ಜಾಯಿನ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಕೂಡ ಇದೆ ಮತ್ತು ಜಾಯಿನ್ ಟು ಲರ್ನ ವೆಬ್ಸೈಟ್ ಕೂಡ ಇದೆ. ನಮ್ಮ ಆ್ಯಪ್ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ 2 ವರ್ಷದ ಪ್ರಚಲಿತ ಘಟನೆಗಳು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ತಮಗೆ ಕೇವಲ
ಕೇವಲ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಆ್ಯಪನ್ನು, ನಮ್ಮ ವೆಬ್ಸೈಟನ್ನು ಒಂದು ಸಲ ಚೆಕ್ ಮಾಡ್ಕೋಬೋದು. ಮತ್ತು ಮುಂದಿನ KS ಮೇನ್ಸ್, KS ಮುಖ್ಯ ಪರೀಕ್ಷೆಯ ಒಂದು ಕೋರ್ಸ್ ಕೂಡ ಲಭ್ಯವಿರುತ್ತೆ. ಮತ್ತು ಗ್ರಾಮಾಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಿಗ ಅಂತ ಏನು ಕರಿತೀವಿ, ವಿಲೇಜ್ ಅಕೌಂಟೆಂಟ್, ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೂ ಕೂಡ ಟೆಸ್ಟ್ ಸಿರೀಸ್ ಮತ್ತು ನೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ತಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ತಾವು ಆ್ಯಪನ್ನು ಮತ್ತು ವೆಬ್ಸೈಟನ್ನು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.